ರೂಮ್ ಚೆಕ್ಔಟ್ ಮಾಡ್ಕೊಂಡು ಬಂದ್ವಿ ಈಚೆ. ಸಿಟಿ ಎಂಟ್ರಿ ಆದ್ವಿ ಮನ್ನಾರು. ಇಲ್ಲಿ ನೋಡ್ತಿರ್ಬೋದು ಫಾಗ್ ಹೆಂಗೆ ಕಾಣಿಸ್ತಿದೆ. ಇಲ್ಲ ಮುಂದೆಲ್ಲ ಟಿಫನ್ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಹೊರಡ್ಬೇಕು. ಇಲ್ಲೆಲ್ಲ ಟಿಫನ್ ಮಾಡ್ಕೊಂಡು ಹೋಗ್ಬರಿ ಒಂದೇ ಸರ್. ಟಿಫನ್ ಆಯಿತು ಬ್ರೋ. ಟಿಫನ್ ಮಾಡ್ಕೊಂಡು ಹೊರಟಿವಿ. ರೆಪೆಕ್ಸ್ ರೆಸ್ಟೋರೆಂಟ್ ಅಂತ ಇದೆ ಅದು. ಅಲ್ಲೇ ಇದ್ದಾರೆ. ಈಗ ಹೊರಡಬೇಕು. 22 ಕಿಲೋಮೀಟ್ರು ಲೊಕೇಶನ್ ಹಾಕಿದ್ವಿ. ಅದರೊಳಗೆ ಪ್ಲೇಸ್ಗಳು ಬರ್ತವೆ, ಫಾಲ್ಸು ಮತ್ತು ಪೀಕ್ ಪಾಯಿಂಟ್ ಎಲ್ಲ ಬರ್ತವೆ. ಅದು ನೋಡ್ಕೊಂಡು ಹೋಗ್ಬೇಕು. ಇದು ಯಾವುದೋ ಕಾಫಿ ಫ್ಯಾಕ್ಟ್ರಿ ಅಂತ ಇದು. ಈ ಕಡೆ ರೆಸ್ಟೋರೆಂಟು, ಈ ಕಡೆ ಕಾಫಿ ಫ್ಯಾಕ್ಟ್ರಿ. ಎಲ್ಲೋ ಬಂದಿದ್ದೀವಿ ಅನ್ನೋ ಥರ ಫೀಲು. ಸಖತ್ತಾಗಿದೆ ವೆದರ್ ನೋಡಿ. ಕಾಫಿ ಎಸ್ಟೇಟ್ ಮಾಡಿದ್ದಾರೆ. ಒಂಥರ ಸೈಕ್ ಅನ್ಕೊಳ್ಳಿ ಪ್ಲೇಸ್ ಮಾತ್ರ. ಒಂದೊಂದ್ಸರಿ ಹೆಂಗಾಗ್ಬಿಡುತ್ತೆ ಅಂದ್ರೆ ನಾವು ನೋಡೋ ಪ್ಲೇಸ್ಗಿಂತ ನಾವು ಹೋಗ್ತಾ ಇರೋ ಜಾಗನೇ ಇಷ್ಟ ಆಗ್ಬಿಡುತ್ತೆ. ನನ್ಗೆ ಇವಾಗ ಅದೇ ತರ ಆಗ್ತಿರೋದು. ಪ್ಲೇಸ್ ಏನ್ ನೋಡ್ತಿರೋ ಗುರು, ರೋಡಲ್ಲಿ ಹೋಗ್ತಾ ಆ ಕಡೆ ಈ ಕಡೆ ವ್ಯೂ ನೋಡಿ ಸಖತ್ತಾಗಿ ಕಾಣುತ್ತೆ. ಇಲ್ಲಿ ಅಂಕಲ್ ಇದಾರಲ್ಲ, ಅವ್ರನ್ನ ಕೇಳಿದೆ. ಇದೆಲ್ಲ ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಗುರು. ನಾನೆಲ್ಲ ಪ್ರೈವೇಟ್ ಅಂದ್ಕೊಂಡಿದ್ದೆ, ಎಲ್ಲ ಗೌರ್ಮೆಂಟ್ ಪ್ರಾಪರ್ಟಿ ಅಂತ. ರೋಡ್ ಯಾವ ಥರ ಇದೆ ಅಂದರೆ ಸಖತ್ತಾಗಿದೆ. ಬೈಕರ್ಸಿಗೆ ಹೇಳಿ ಮಾಡ್ಸಿರೋ ರೋಡು. ಒಳ್ಳೆ ವ್ಯೂ ಪಾಯಿಂಟ್. ಹಾ ಇಲ್ಲಿ ನೋಡಿ ಹಂಗಿದೆ. ನಾವು ಮಾಡ್ತಾಯಿದ್ದು ನಲ್ಲಿದ್ದಾನು ಮಾಡ್ತಾಯಿದ್ದು ನಾವು. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಅಪ್ಪಿ. ಆ ಕಡೆ ಎಲ್ಲ ಕಾಫಿ ಎಸ್ಟೇಟು, ಈ ಕಡೆ ಎಲ್ಲ ನೀಲಗಿರಿ. ಸಖತ್ತಾಗಿದೆ ನೋಡಿ. ಈ ಪ್ಲೇಸ್ ನೋಡಿ ಹಂಗಿದೆ. ಸೂಪರ್ ಆಗಿದೆ ಅಲ್ವಾ. ನಿಜ ಒಂದು ಪ್ಲೇಸ್ ಸಖತ್ ಇಷ್ಟ ಆಗ್ಬಿಡುತ್ತೆ. ನೋಡ್ತಿಲ್ಲ 2 ದಿನ ಸಾಟರ್ಡೆ ಸಂಡೇ ರಜೆ ಸಿಕ್ತಾಗ, ಅಥವಾ ನೀವೇ ಒಂದಿನ ಎಕ್ಸ್ಟ್ರಾ ರಜೆ ಹಾಕೊಂಡು ಬಂದಿಂಥ ಪ್ಲೇಸಲ್ಲಿ 1-2-3 ದಿನ ಚಿಲ್ ಮಾಡಿಬಿಟ್ರೆ ಎಂಥ ಟೆನ್ಷನ್ ಇದ್ರೂ ಮರ್ತು ಬಿಡ್ಬೇಕು. ಸೀರಿಯಸ್ಲಿ ನೀನು ಎಂಥ ಟೆನ್ಷನ್ ಯಾಕ ಗುರು, ಈ ಪ್ಲೇಸಿಗೆ ಬಂದರೆ ಅದೇನು ಯೋಚನೆ ಬರೋಲ್ಲ ನಿನಗೆ. ನಿಜವಾಗ್ಲೂ ಈ ಪ್ಲೇಸ್ ಎಲ್ಲ ನೋಡ್ತಾ ಇದ್ರೆ ನೀನು ಯಾವ ಟೆನ್ಷನಲ್ಲಿದ್ದರೆ ನಿನಗೆ ಯಾವ ಟೆನ್ಷನು ನೆನಪಿರಲ್ಲ, ಏನಿರಲ್ಲ, ಎಲ್ಲ ಮರ್ತೋಗುತ್ತೆ. ಬನ್ನಿ 2 ದಿನ 3 ದಿನ ಬಂದು ಎಂಜಾಯ್ ಮಾಡ್ರಿ. ಈಗ ಕುಂಡದ ಲೇಕ್ ಅಂತ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ನೋಡಿಕೊಂಡು ಅಲ್ಲಿದ್ದಾನ ವ್ಯೂ ಪಾಯಿಂಟು 18 ಕಿಲೋಮೀಟ್ರ್ ಇದೆ. ನಾವು ವ್ಯೂ ಪಾಯಿಂಟ್ ಹೋಗೋದ ಅಥವಾ ಹಿಂದೆಗಡೆ ಫಾರೆಸ್ಟ್ ಇದು ಫಾಲ್ಸ್ ಇದೆ, ಆ ಫಾಲ್ಸ್ಗೆ ಹೋಗೋದ ಯೋಚನೆ ಮಾಡ್ತಿದ್ವಿ. ನಾನು ವ್ಯೂ ಪಾಯಿಂಟ್ ಬೇಡ, ಸುಮ್ಮನೆ ಲಾಂಗ್ ಆಗ್ಬಿಡುತ್ತೆ. ಅಲ್ಲಿದ್ದ ಮತ್ತೆ ವಾಪಸ್ ರಿಟರ್ನ್ ಏನು ಪ್ಲೇಸಸ್ ಇಲ್ಲ, ಸುಮ್ಮನೆ ಬರಬೇಕು. ಅದ್ರ ಬದಲು 6 ಕಿಲೋಮೀಟರ್ಸು ಕುಂಡದ ಲೇಕ್ ಇದೆ. ಆ ಲೇಕ್ ನೋಡ್ಕೊಂಡ್ಬಿಟ್ಟು ಇಲ್ಲಿ 8 ಪಾಯಿಂಟ್ ಇದೆ. ಈ ಪಾಯಿಂಟ್ ನೋಡಿಕೊಂಡು ನೆಕ್ಸ್ಟು ಫಾಲ್ಸ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಆ ಫಾಲ್ಸ್ಗೆ ಹೋಗೋ ರೂಟಲ್ಲಿ ಒಂದು 3-4 ಪ್ಲೇಸಸ್ ಬರ್ತವೆ, ಅವನ್ನ ಕವರ್ ಮಾಡ್ಕೊಳ್ತೀವಿ. ಇಲ್ಲೊಂದು ವ್ಯೂ ಪಾಯಿಂಟ್ ಕಾಣಿಸ್ತು ನೋಡಿ, ನಿಲ್ಲಿಸ್ತೀನಿ, ತೋರಿಸ್ತೀನಿ ಯಾವ ಥರ ಇದೆ ಅಂತ. ಹೆಂಗಿದೆ ಅಂದರೆ ಫುಲ್ಲು ಕಾಫಿ ಎಸ್ಟೇಟು. ಇದೆಲ್ಲ ಗೌರ್ಮೆಂಟ್ ಪ್ರಾಪರ್ಟಿ ಅಂತ ನೋಡಿ. ಆ ಕಡೆ ಫಾಗ್ ಯಾವ ಥರ ತುಂಬ್ಕೊಂಡಿದೆ ನೋಡಿ. ಇಲ್ಲೆಲ್ಲ ಪ್ಲೇಸ್ ಯಾವ ಥರ ಇದೆ ಅಂತ. ವ್ಯೂ ಪಾಯಿಂಟು ಫುಲ್ಲು ಫಾಗ್ ತುಂಬ್ಕೊಂಡಿದೆ. ಎಲ್ಲ ಫುಲ್ಲು ಕಾಫಿ ಎಸ್ಟೇಟ್, ಕೆಳಗಡೆ ಮೇಲೆ ಬೆಟ್ಟ. ಸಖತ್ತಾಗಿದೆ. ಈ ಕಡೆ ಕಾಫಿ ಎಸ್ಟೇಟು, ಈ ಕಡೆ ನೀಲಗಿರಿ ಹಿಲ್ಸ್. ನೋಡ್ಗುರು, ನಾನು ಹೇಳೋದಿಷ್ಟೇ, ವೀಕೆಂಡಲ್ಲಿ ಪಬ್ಬು ಬಾರು ಅಂತ ಹೋಗ್ಬಿಟ್ಟು 5,000 10,000 ಖರ್ಚು ಮಾಡೋದ್ರ ಬದಲು ಬನ್ನಿ ಈ ಥರ ಪ್ಲೇಸ್ ನೋಡ್ರಿ. ಈ ಥರ ಪ್ಲೇಸ್ ನೋಡಿ ಎಂಜಾಯ್ ಮಾಡಿ. ಮನಸ್ಸಿಗೆ ಒಂಥರ ನೆಮ್ಮದಿ ಇರುತ್ತೆ. ಸೀರಿಯಸ್ಲಿ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಅದು ಬಿಟ್ಟು ನೀವು ಪಬ್ಬು ಬಾರು ಅಂತ ಹೋಗಿ ಅಲ್ಲಿ ಎಣ್ಣೆ ಹೊಡ್ಕೊಂಡು 5,000 10,000 ಗಟ್ಟಲೆ ಖರ್ಚು ಮಾಡೋದೇನಕ್ಕೆ? ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ತೀರ. ಅದೇ ಈ ಕಡೆ ಪ್ಲೇಸ್ಗಳು ಬಂದು ನೋಡಿದ್ರೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಮೈಂಡಲ್ಲಿ ಏನೇ ಟೆನ್ಷನ್ ಇರಲಪ್ಪ, ಮೈಂಡಲ್ಲಿ ಏನೇ ಟೆನ್ಷನ್ ಇರಲಿ 100% ನೀವು ಅದರಿಂದ ಹೊರಗಡೆ ಬರ್ತೀರ ಈ ಥರ ಪ್ಲೇಸಿಗೆ ಬಂದರೆ ಮಾತ್ರ. ಸೀರಿಯಸ್ಲಿ ಹೆಂಗಿದೆ ಅಂದರೆ ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇವಾಗ ವಿಡಿಯೋದಲ್ಲಿ ನಾನು ತೋರಿಸ್ಬೋದು, ನೀವು ನೋಡ್ಬೋದು. ಬಟ್ ವಿಡಿಯೋದಲ್ಲಿ ನೋಡೋದಕ್ಕಿಂತ ಮಜಾ ನೀವು ಇಲ್ಲಿ ಬಂದಾಗಲೇ ಆ ಮಜಾ ಸಿಗೋದು ನಿಮಗೆ.
ಇಲ್ಲಿ ಕುಂಡ್ಲ ರಿವರು, ಇಲ್ಲಿ ಎಂಟ್ರಿ 3 ವೆಹಿಕಲ್ಸ್ 30 ವೆಹಿಕಲ್ಸಿಗೆ 10 ರೂಪಾಯಿ ತಗೊಳ್ತಾರೆ ಇಲ್ಲಿ ಎಂಟ್ರಿನಲ್ಲಿ. 2 ವೀಲರು 10 ರೂಪಾಯಿ, 4 ವೀಲರ್ 20 ರೂಪಾಯಿ, ವ್ಯಾನು ಟೆಂಪೋ ಏನಾರು ಬಂದರೆ 30 ರೂಪಾಯಿ ತಗೊಳ್ತಾರೆ. ನಾವಿಲ್ಲಿ 10 ರೂಪಾಯಿ ಒಂದು ಟಿಕೆಟು ಬ್ರೋ, 30 ರೂಪೀಸ್. ಇಲ್ಲಿ 30 ರೂಪೀಸ್ ಎಂಟ್ರಿ ತಗೊಂಡು ಬಿಟ್ಟು ಹೋಗ್ತಾ ಇದ್ದೀವಿ ಕುಂಡ್ಲ ಡ್ಯಾಮ್ ನೋಡೋಕ್ಕೆ. 700 ಮೀಟರ್ಸ್ ಇದೆ ಅಂತ ಹೇಳಿದರು ಡ್ಯಾಮು. ಇಲ್ಲಿ ಕಾಣಿಸ್ತಿದ್ದಲ್ಲಿ ಇದೆ ಡ್ಯಾಮು, ಒಟ್ಟು ನಾ ಕೆಳಗಡೆ ಹೋಗ್ಬೇಕಲ್ಲ ಅಲ್ಲಿ ಡ್ಯಾಮ್ ಹತ್ರ. ಸೊ ಬನ್ನಿ ಹೋಗೋಣ. ಈಗ ಗುರು ಇಲ್ಲೇ ಇದೆ ಡ್ಯಾಮು ಇದೆ, ನೀರಿಲ್ಲ, ನೀರು ಫುಲ್ಲು ಖಾಲಿ ಆಗಿದ್ದಾವೆ. ದೊಡ್ಡ ಡ್ಯಾಮೇ ಗುರು, ಸಣ್ಣದೇನಲ್ಲ, 30-40 ಅಡಿ ಇದೆ. ಚಿಕ್ಕ ಡ್ಯಾಮ್ ಏನೋ ಅಂದ್ಕೊಂಡೆ, ಅಲ್ಲೇ ದೂರ ಇದ್ದ ನೋಡಿ, ಬಟ್ ಇಲ್ಲ, ಚಿಕ್ಕದಲ್ಲ, ದೊಡ್ಡದೇನೆ. ಡ್ಯಾಮ್ ಮೇಲೆ ಬಿಡ್ತಾರೆ ಗಾಡಿ ಹೋಗೋದಕ್ಕೆ. ಇದೆ ಡ್ಯಾಮು, ಡ್ಯಾಮ್ ಮೇಲೆ ಗಾಡಿ ಬಿಡ್ತಾರೆ ಹೋಗೋದಕ್ಕೆ. 4 ವೀಲರ್ ಬಿಡೋದು ಡೌಟ್ ಅನ್ಸುತ್ತೆ, ಯಾಕಂದರೆ ಚಿಕ್ಕ ಡ್ಯಾಮ್ ಅಲ್ವಾ, ಅಗಲ ಇಲ್ಲ. ಸೊ 2 ವೀಲರ್ ಮಾತ್ರ ಬಿಡ್ತಾರೆ ಡ್ಯಾಮಲ್ಲಿ, ಡ್ಯಾಮ್ ಮೇಲ್ಗಡೆ ಇದೆ ಡ್ಯಾಮು. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಬೋಟಿಂಗ ಇಲ್ಲಿ ಎಂಟ್ರಿ, ಡ್ಯಾಮ್ ಒಳಗಡೆ ಹೋಗಕ್ಕೆ ಇಲ್ಲಿ 10 ರೂಪೀಸ್ ಎಂಟ್ರಿ ತಗೋಬೇಕು. ಒಬ್ಬರಿಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಡ್ಯಾಮ್ ಹತ್ರ ಫುಲ್ ನೀರು ಇದೆಯಲ್ಲ, ಅಲ್ಲಿವರೆಗೂ ಹೋಗ್ಬೋದಂತೆ. ಇವಾಗ ನೀರು ಕಮ್ಮಿ ಇದೆಯಲ್ಲ ಬಿಡ್ತಾರೆ, ನೀರು ಜಾಸ್ತಿ ಇದ್ದರೆ ಅವರು ಬಿಡಲ್ಲ. ಇವಾಗ ನಾವು ಹೋಗ್ಬೋದು ಅಲ್ಲಿವರೆಗೂ. ನೋಡಿ ಇಲ್ಲೇವರೆಗೂ ನೀರು ಬರುತ್ತೆ ಬಂದರೆ. ಭಯ್ಯ ಡ್ಯಾಮ್ ಫುಲ್ಲರ್ ನೀರು ಇಲ್ಲಿವರೆಗೂ ಬರುತ್ತಾ? ऊपर ಏನಾ ನೋಡಿ, ಅವ್ರು ಹೇಳಿದ್ರು ಇಲ್ಲೇವರೆಗೂ ಬರುತ್ತೆ ಡ್ಯಾಮ್ ಫುಲ್ ಆದರೆ. ಇವಾಗ ಸದ್ಯಕ್ಕೆ ಅಷ್ಟಿದೆ, ಬಟ್ ಅದನ್ನು ಆಳ ಇದೆ ಗುರು, ಚಿಕ್ಕದಲ್ಲ, ತುಂಬ ಆಳ ಇದೆ. ಅದನ್ನು ಆಳ ಐತೆ ಬ್ರೋ. ಇದೂ ಡ್ಯಾಮು ದೊಡ್ಡದೆ, ಅಲ್ಲೇ ನೋಡ್ತಿರ್ಬೋದು ಡ್ಯಾಮ್ ಎಷ್ಟು ದೊಡ್ಡದೈತೆ. ಇವನು ಚೈಲ್ಡ್ ರಾಕಿ ಅಂತ ಯಜ್ಞ ಹೊಲ್ಕೋದಾಗ ಇಷ್ಟಿದ್ದ, ಇವಾಗ ಒಂದು ಸ್ವಲ್ಪ ಹಾರ್ಲಿಕ್ಸ್ ಕುಡಿದು ಗೊತ್ತಾಗ್ಬಿಟ್ಟವನಿ. ಎಂತಮ್ಮ ಅವಾಗೆಲ್ಲ ಕಾಮರ್ಸ್ ಅಂತಿದ್ವಿ ಅವನ್ನ. ನಾವೆಲ್ಲ PUC ಸೈನ್ಸ್ ತಗೊಂಡ್ರಿ, ಅವ್ನು ಒಬ್ಬನೇ ಕಾಮರ್ಸ್ ತಗೊಂಡಿದ್ದ ಬ್ರೋ ಯಜ್ಞ ಹೊಲ್ಕೋದಾಗಿ. ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ಚೇರ್ಮನ್ ಬೋಳಿ ಮಗನೇ ಕಾಮರ್ಸ್ ತಗೊಂಡಿದ್ದೆ, ಇವಾಗ ಸೈನ್ಸಿಗೆ ಅಂತ ದಬ್ಬಿದ್ರೆ ನಡಿಯ ಗೊತ್ತು. ಚೇರ್ಮನ್ ಬೈದು ಸೈನ್ಸಿಗೆ ಸೇರಿಸಿದ್ದು. ವ್ಯೂ ಪಾಯಿಂಟ್ ಯಾವ ತರ ಇದೆ ಅಲ್ಲಿ ನೋಡಿ, ಆ ಕಡೆ ಫಾಗು, ಆ ಬೆಟ್ಟದ ಮೇಲೆ. ಇವಾಗ ನಾವು ಹೋಗ್ತಾ ಇರೋದು ವ್ಯೂ ಪಾಯಿಂಟ್ ಅಲ್ಲಿಗೇನೆ, ಫುಲ್ ಬೆಟ್ಟದ ಮೇಲೆ ಹೋಗ್ತೀವಿ. ಇನ್ನು 17 ಕಿಲೋಮೀಟರ್ ಇದೆ, ಸುತ್ತಾರ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಅಲ್ಲಿಗೆ ಹೋಗ್ಬಿಟ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಈ ಕಡೆ ನೋಡಿ ಕಾಫಿ ಎಸ್ಟೇಟು, ಈ ಕಡೆ ಇದು ಲೈಟಾಗಿ ಹನಿ ಮಳೆ ಬರ್ತಿರ್ಬೇಕಾಯ್ತು, ಇನ್ನೂ ಸೈಕ್ ಆಗಿರೋದು. ವೆದರ್ ಮಾತ್ರ ಸಖತ್ತಾಗಿದೆ. ಸ್ವಲ್ಪ ಮಳೆ ಬರ್ತಿದ್ರೆ ಮಾತ್ರ ಇನ್ನೂ ಸಖತ್. ಇಲ್ಲಿ ಈಗ ನೋಡಿ ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂತ. ಆ ಕಡೆ ಈ ಕಡೆ 2 ಕಾಫಿ ಎಸ್ಟೇಟು, ಸೆಂಟ್ರಲ್ಲಿ ನಾವು ಹೋಗ್ತಾ ಇದ್ದೀವಿ. ನಿಜ ಮಾತ್ರ ಏನೋ ಫೀಲು. ಈ ಕಡೆ ಕಾಫಿ ಎಸ್ಟೇಟು, ಈ ಕಡೆ ಕಾಫಿ ಎಸ್ಟೇಟು, ಮಧ್ಯದಲ್ಲಿ ನಾವು ವಾಪಸ್ ಹೋಗೋದ್ರೊಳಗೆ ಮಳೆ ಬಂತು ಅಂದರೆ ನಮಗೆ ಖುಷಿ. 100% ಯಾರಿಗೆ ಖುಷಿ ಆಗುತ್ತೆ, ನನಗಂತೂ ಖುಷಿ ಆಗುತ್ತೆ ಮಳೆ ಬಂದರೆ. ಮಳೆಯಲ್ಲಿ ಗಾಡಿ ಹೊಡಿಬೇಕು, ಅದೇ ನನಗಿಷ್ಟ. ನಿಜ ಸಖತ್ತಾಗಿರುತ್ತೆ ಮಳೆಯಲ್ಲಿ ಗಾಡಿ ಹೊಡೆಯೋದು. ಇಲ್ಲಿ ಟಾಪ್ ಸ್ಟೇಷನ್ ಅಂತ ಒಂದು ಪ್ಲೇಸಿಗೆ ಬಂದ್ವಿ. ಇಲ್ಲಿ ಯಾವ ಥರ ಇದೆ ನೋಡಿ, ಫಾಗು ಆ ಕಡೆ ಬೆಟ್ಟದ ಮೇಲೆ. ಇಲ್ಲಿ ಟಿಕೆಟ್ ತಗೋಬೇಕು, ಪರ್ ಹೆಡ್ 20 ರೂಪೀಸು ಟಿಕೆಟ್ ಚಾರ್ಜ್ ಮಾಡ್ತಾರೆ. ಇಷ್ಟೇ, ಇಲ್ಲೇನು ಅಲ್ಲೆಲ್ಲ ಹೋಗಿ ನೋಡೋಕ್ಕಾಗಲ್ಲ. ಒಂದು ಟವರ್ ಇದೆ, ಅದ್ರ ಮೇಲೆ ಹತ್ಬಿಟ್ಟು ನೋಡೋದಷ್ಟೇ. ನೋಡಿ ಯಾವ ಥರ ಕಾಣೋದು ವ್ಯೂ ಅಂತ, ಸಖತ್ತ ಕಾಣುತ್ತೆ. ಇನ್ನೊಂದೇನು ಗೊತ್ತಾ, ಇದು ತಮಿಳ್ನಾಡು ಬಾರ್ಡ್ರ್ ಕ್ರಾಸ್ ಮಾಡಿ, ಕೇರಳ ಬಾರ್ಡ್ರ್ ಕ್ರಾಸ್ ಮಾಡಿ ಈ ಕಡೆ ಬರಬೇಕು. ಮತ್ತು ನಾವು ರಿಟರ್ನ್ ಹೋಗ್ಬೇಕಂದ್ರೆ ಕೇರಳನೇ ಹೋಗ್ಬೇಕು. ನಾವು ಬಂದ ಫಾಗ್ ಯಾವ ಥರ ಇತ್ತು, ಎಲ್ಲ ಆ ಕಡೆ ಬೆಟ್ಟ ಕಾಣಿಸ್ತಾ ಇತ್ತು. ಇವಾಗ ನೋಡಿ ಏನು ಕಾಣಿಸ್ತಾನೆ ಇಲ್ಲ, ಅಷ್ಟು ಫಾಗ್ ಆಗ್ಬಿಡ್ತು.
ನಡುತ್ತಿದ್ದಾವೆ ಚಳಿಗೆ. ಚಳಿ, ಮಳೆ ನಿಂತ ಮೇಲೆ ಮಾತ್ರ ಒಳ್ಳೆ ವ್ಯೂ. ಫುಲ್ಲು ತುಂಬ್ಕೊಬಿಡುತ್ತೆ ಮಳೆ ನಿಂತ ಮೇಲೆ. ಇವಾಗಲೇ ಈ ತರ ಇದೆ, ಮಳೆ ನಿಂತ ಮೇಲಂತೂ ಇನ್ನು. ಮಳೆಯಲಿ ಜೊತೆಯಲಿ ಕುದುರೆ ಇತ್ತು ನೋಡಿದ್ರ? ಗುರು ಏನ್ ಗೊತ್ತಾ, ಒಬ್ಬೊಬ್ರು ಕಾರಲ್ಲಿ ಟ್ರಾವೆಲ್ ಮಾಡಕ್ ಇಷ್ಟಪಡ್ತಾರೆ, ಎಲ್ಲ ಟ್ರಿಪ್ ಹೋಗ್ಬೇಕಂದ್ರೆ. ಒಬ್ಬೊಬ್ರು ಬೈಕಲ್ಲಿ ಟ್ರಾವೆಲ್ ಮಾಡಕ್ ಇಷ್ಟಪಡ್ತಾರೆ. ಬಟ್ ಬೈಕಲ್ಲಿ ಸಿಗೋ ಮಜಾ, ಬೈಕಲ್ಲಿ ಸಿಗೋ ಕ್ರೇಜು ಕಾರಲ್ಲಿ ನಿಜವಾಗ್ಲೂ ಸಿಗಲ್ಲ, ಹೇಳ್ತೀನಿ.